ಹಾಗೆ ಬಂದೆ. ನನಗೆ ಯಾರಲ್ಲಿಯೂ ಕೋಪ ಇಲ್ಲ. ಅರ್ಜುನನ ಮುಖದಿಂದ ನಿನಗೊಂದು ಮಾತನ್ನು ಹೇಳಬೇಕಿದೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ಈಗಲೇ ಹೇಳಿಬಿಡುವುದು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುವಾದಿಸಬಹುದು, ನಕುಲ ಸಹದೇವರು ಸುಮ್ಮನೆ ಇರಬಹುದು. ಆದರೆ ಈ ದಾಸಪುತ್ರನಾದ ನಾನು ಪಾಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾದರೆ ಮಾಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರನನ್ನಾಗಿ ಈ ಅಪಮಾನವು ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಏನಲ್ಲದೆ ಗುರುಕುಲವನ್ನು ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗೆ ಹಿರಿಯನಾದನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ನಾನು ನಿಮ್ಮನದ ವೇದನೆ ನೀಗಿಸೆ ಸಮಯವಿದೆಂತರಿದೆಯ ಕರುಣೆ ಏತಗೆ ನೀಡುಳವು. ನಾನು ನಿಮ್ಮನದ ವೇದನೆ ನೀಗಿಸೆ ಸಮಯವಿದೆಂತರಿದೆಯ ಕರುಣೆ ಏತಗೆ ನೀಡುಳವು. ಇದ್ದದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂಥ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ಸ್ವಾಮಿ,
ಒಂದು ಬಾರಿ ದೌಮ್ಯನನ್ನು ಕರೆಯಿಸಿ ಅಪಮಾನ ಹೊಂದಿದರು. ಈಗ ಮತ್ತೊಂದು ಬಾರಿ ಸಂಧಿಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆಯಿಸಿ ಮತ್ತೊಂದು ಬಾರಿ ಅಪಮಾನಿತರಾಗುತ್ತಿರುವರಲ್ಲ ಎಂಬುದೇ ನನ್ನ ವ್ಯಕ್ತಿಯ ಸ್ವಾಮಿ. ಏನಿ ಕೋಲಾಹಲ? ಏನಿ ಕೋಲಾಹಲ? ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಏ ಕೃಷ್ಣ
ಕೃಷ್ಣ ಮುಕುಂದ ಮುರಾರಿ ಗೋವಿಂದ ಗೋಪಾಲ ಗೌರಿ ಕೃಷ್ಣ ಮುಕುಂದ ಮುರಾರಿ ಕಾಳಿಯ ಮಾತನ ಕಂಸವಿದೆ ಕಾಳಿಯ ಮಾತನ ಕಂಸವಿಜೇತನ ಕನಕಾಂಬರದಾರಿ ಗೌರಿ ಕನಕಾಂಬರದಾರಿ ಸೌರಿ ಕಂಸ ವಿಧಾನವ ಗರ್ವ ಪಾರಿ ಕಂಸ ವಿಧಾನವ ಗರ್ವ ಪಾರಿ ಚಿಂತವಿ ದೂರ ಪಾಪ ವಿಹಾರ ಚಿಂತವಿ ದೂರ ಪಾಪ ವಿಹಾರ ಕೃಷ್ಣ ಮುಕುಂದ ಮುರಾರಿ ಜಯ ಗೋವಿಂದ ಗೋಪಾಲ ಗೌರಿ ಕೃಷ್ಣ ಮುಕುಂದ ಮುರಾರಿ ಕಾಳಿಯ ಪಣಿಪಣ ಕಾಳಿಯ ಪಣಿಪಣ ಜಾಲಲ ಜನ ಜನ ಕಾಳಿಯ ಪಣಿಪಣ ಜಾಲಲ ಜನ ವಿವೇಕ ಸಿಂಚಿನ ಗೋಪತಿಚಾರ ಪಾಪ ವಿಹಾರ ಸವಿ ದೂರ ಪಾಪ ವಿಹಾರ ಕೃಷ್ಣ ಮುಕುಂದ ಮುರಾರಿ ಜಯ ಗೋವಿಂದ ಗೋಪಾಲ ಗೌರಿ ಕೃಷ್ಣ ಮುಕುಂದ ಮುರಾರಿ ಹೇ ಕೃಷ್ಣ ಮುಕುಂದ ಸ್ವಾಮಿ ಹೋದ ಕಾರ್ಯವೇನಾಯ್ತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮಪ್ರಕಾರವಾಗಿಯೇ ನಡೆಯಿತು. ಸಂಧಿ ವಿಚಾರವು ನಡೀತಷ್ಟೇ. ಭೀಷ್ಮಾದಿಗಳನ್ನು ನನ್ನ ಬಹುಳವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜಸಭೆಯಿಂದ ಸ್ವಾಗತಿಸಿ ವಿಧ ವಿಧವಾಗಿ ನನ್ನ ಸತ್ಕರಿಸಿದರು. ಸಂಧಿಯ ವಿಚಾರವು ನಡೀತಷ್ಟೇ. ನಡೆಯಿತು. ಪಾಂಚಾಲಿ ಇಲ್ಲಿರುವುದು ನನಗೆ ಅನುಚಿತ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ಸೇರಿದ್ದನ್ನು ನಾನು ಮಾಡುವೆನು. ಸ್ವಾಮಿ ಸ್ವಲ್ಪ ತಡೆ, ಅಣ್ಣನ ಮಾತುಗಳು ಮುಗಿಯಲಿ. ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿಯುವುದು. ಯದುಪತಿ ಸಭೆಯಲ್ಲಿ ಏನು ನಡೀತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ನಡೆಯುವ ಪತಿ ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಕಿಲೋಮೀಟರ್ಗಾಗಿ ಸಂಧಿ ಆಗಿದ್ದಿದೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ವೇ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತ ವಾಸದಿಂದ ಅರ್ಜುನನು ಬಲೆಯ ತೊಟ್ಟನು. ಈಗ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಲೆಯ ತಪ್ಪಿಸಲು ಅವಳಿಸುತ್ತಿರುವೆ. ಯಾದವಾಗ್ಯನೇ
ಪಾಂಡು ಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮ, ನಿನಗೆ ಇಷ್ಟೊಂದು ಅಸಹಾಯಕ್ಕೆ ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಅಭಿಮಾನ ಶೂನ್ಯವಾದ ಈ ಸಂಧಾನದೊಳಗೆ ಚಂಡ ಭೀಮನಿಗೆ ಅದೆಂತ ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನನ್ನ ಸಂದೇಹವನ್ನು ತಿಳಿಸಿದನು. ಅವರು ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರೆಲ್ಲರೂ ಒಪ್ಪಿದರು. ನನಗಿನ್ನು ಇಲ್ಲಿ ಕೆಲಸವಿಲ್ಲ. ಏನಾದರೂ ವಾಕ್ಯವನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಕೃಷ್ಣ ಅದನ್ನು ಸಾಧಿಸಿದೆ. ಇನ್ನು ನಾನು ತೊರೆಯಲಾರೆ. ನಾನಿನ್ನು ಹೊರಡುವೆನು. ಸಹೋದರರೇ, ನಿಮ್ಮ ಅಪೌರುಷದ ಬರವನ್ನು ನೀವೇ ಕುಂತಿದ್ದೀರಿ. ಭೀಮನು ಅದರಲ್ಲಿ ಯಾವ ಭಾಗವನ್ನು ಆಪೇಕ್ಷಿಸುವುದಿಲ್ಲ. ಯಾತ್ರೆ ಸೇನೆ, ನೀನು ನಿರಾಶರಾಗಬೇಡ. ಭೀಮನು ಬದುಕಿದ್ದರೆ ನಿನ್ನ ಶಾಲೆಯನ್ನು ನೀನು ನಿಜವಾಗಿ ಹಿಡಂಬಿಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹೇಗೆ ಆಳಬಲ್ಲೆವೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಏ ಸಮಸ್ಯೆ ಮಾತುಗಳು ನನಗೆ ಬೇಡ. ನಿನಗೆ ಒಪ್ಪುವ ಮಾತು ಒಂದಿರುವುದು. ದುರ್ಯೋಧನನು ನಿನಗೆ ಒಂದು ಸಂದೇಹವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಅಲ್ಲ. ಕೃಷ್ಣ, ಏನು ಆ ಸಂದೇಶ? ಭೀಮ, ಅದನ್ನು ಕೇಳುವ ಮೊದಲು ನೀನು ಸಮಾಧಾನದಿಂದ ನನ್ನ ಬಳೆಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೋಬೇಕು. ಎಲ್ಲ ಹೇಳು. ನೀನು ಕುಳಿತುಕೊಂಡೆಯ ಹೊರತು ಹೇಳುವುದಿಲ್ಲ. ಕೃಷ್ಣ, ಪರಿಹರಿಸಬೇಕೆ? ನಿನ್ನನ್ನು ನೋಡಿದರೆ ನನಗೆ ಅಷ್ಟೊಂದು ಭಯವಾಗುವುದು. ಭೀಮ, ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹಾಗೆ ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಸಂದೇಹವನ್ನು ಹೇಳುವೆನು. ಇಲ್ಲ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಏನು? ನೀನು ಕೋಪ ಮಾಡಿಕೊಳ್ಳ ಅಷ್ಟೇ. ಹಾಗಾದರೆ ನೀನು ನನ್ನ ಬಂದೆ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕಾಲ ಹಂಗೆ ದೂರವಾಗಿ ಇಡು. ಯಾಗ್ರಸೇನಿ, ಬಾ. ನಾನು ಹೇಳಿದಂತೆ ಮಾಡು ಕಂದಯ್ಯ. ಅಣ್ಣ, ನಿಮ್ಮ ಮಾತಿಗೆ ನಾನೆಂದಾದರೂ ಪ್ರತಿಯಾಡಿರುವೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಪರಿಷ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇ ಪರಿಹಾಸ ಮಾಡುತ್ತಿಲ್ಲ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆ ನಿನ್ನ ಗಂಡನ ಕೈಗಳನ್ನು ಕಟ್ಟುವುದು ಬರುವುದೇನೋ ನೋಡು. ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಕೇಳಿರಿ ಧರ್ಮನಂದನ, ಭೀಮ, ಕಿರೀಟಿ, ಯಾಜ್ಞಸೇನಿ, ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಈ ಭೀಮನನ್ನು ಈ ಹಗ್ಗದಿಂದ ಹೇಗೆ ಬಂಧಿಸಿದರು, ಹಾಗೆ ಆ ಕೌರವರು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನಿಸಿತ್ತು. ಯಾರು ಇನ್ನಾರು ಆ ದುರಾಭಿಮಾನಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು. ಆ ದುರಾಚಾರಿಯಾದ ದುಶ್ಯಾಸನನು ನಡೆಸಿದನು. ಇಂತಹ ದುಸ್ಸಾಹಸ ಮತ್ತಾರಿಗೆ ಉಂಟು? ನನ್ನ ಕೈಗಳನ್ನು ಬೆಚ್ಚು ಬಿಚ್ಚಿಕೊಳ್ಳುವೆನು. ಈ ನೀತಿ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಕ್ಯನಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಪುಣ್ಯ
ಕೌರವರು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನುಂಜಯ ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಾನಕ್ಕೆ ತಿಳಿಸಿದ ಉತ್ತರವು ಏನೆಂದರೆ 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಈ ಆಜ್ಞೆಯನ್ನು ಆಪೇಕ್ಷಿಸುವುದಾದರೆ ಅದು ರಣರಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದು. ಈ ಸಂದೇಶಕ್ಕೆ ನಮಗೆ ಇನ್ನೂ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನು ವಿಫಲ ಮಾಡಿ ಮುಂದೆ ಬಂದು ನಿಂತಿರೋದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ ನಾನು ಯುದ್ಧವನ್ನು ಅಪೇಕ್ಷಿಸಿನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿರುವೆ. ನನ್ನ ಗಾಯಗಳನ್ನು ಬೆಚ್ಚು ಬೆಚ್ಚಿಕೊಳ್ಳುವೆನು. ಎಲ್ಲರೂ ಕೇಳಿದ್ದೀರಿ ನನ್ನ ಪ್ರತಿಜ್ಞೆಯನ್ನು. ನಮ್ಮ ದುರ್ದೈವ ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ನಮ್ಮ ದುರ್ದೈವ ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತ ಮೊತ್ತ ಕೇಶಿಯಾಗಿ ಪಾಂಡವರ ಕೀರ್ತಿಯು ರೂಪುಗೊಂಡಂತೆಯೇ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಸಮಯದಲ್ಲಿ ನಾನು ಈ ಪ್ರತಿಜ್ಞೆ ಮಾಡುವೆನು. ಈ ಜನ ಯುದ್ಧ ಸಂಯುಕ್ತರಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ಕೃಷ್ಣನು ಹೇಳಿದ ಸ್ಥಾನವಿದೆ, ಅಲ್ಲಿ ನಿನ್ನ ಜನ್ಮದ ರಹಸ್ಯ. ಆ ರಹಸ್ಯ ಏನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜಲಯಂತ ಪ್ರಳಯದಿಂದ
ಕೃಷ್ಣನು ಹೇಳಿದ ಸ್ಥಾನವಿದೆ. ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿದೆಯಾ? ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಾಯದಿಂದ ಸೃಷ್ಟಿಯ ಮೊದಲಿನಿಂದ ಜಗತ್ತು ಬೆಳಗುತ್ತಿರುವೆ. ನೀನು ಈ ರಹಸ್ಯವನ್ನು ನೀನು ತಿಳಿಸಬಲ್ಲೆಯ? ಸಂದೇಶದ ಅಂಧಕಾರದಿಂದ ನನ್ನನ್ನು ಉದ್ಧರಿಸುತ್ತಾಯಿ, ಉದ್ಧರಿಸು. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಹೇಗೆ ಭಂಗಪಡಿಸುವೆ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವರ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ನಾನು. ನೀನು ಏನು ಹೇಳುತ್ತಿರುವೆ ನನಗೆ ತಿಳಿಯದು. ಆದರೆ ನಿನ್ನ ಕಣ್ಣುಗಳ ಕರುಣಾದೃಷ್ಟಿಯು ಪ್ರಾತಃ ಸೂರ್ಯ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವು ಕರಗುತ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲಗೊಂಡು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳು ಶ್ವೇತರಿಸುತ್ತಿದೆ. ತಾಯಿ, ನೀನು ಯಾರು? ನಿಮ್ಮ ನೀರುವರ ಸಂಬಂಧವೇನು? ನನ್ನ ರಹಸ್ಯವನ್ನು ನೀನು ತಿಳಿಯಬಲ್ಲೆಯ? ಈ ನಿರ್ಭಾಗ್ಯವನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ ಅರ್ಜುನನ ತಾಯಿ. ಹೌದು ಕಂದ, ಹೌದು, ನಿನ್ನ ಶತ್ರುವಿನ ತಾಯಿ. ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಡ ಕಂದ. ಕಂದ, ಈಗಾಗಲೇ ನಾನು ಸಾಕಷ್ಟು ನೊಂದಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇಳಿಸುವುದು ಕಂದ. ಕಂದ, ಕಂದ, ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಎಷ್ಟು ಸಂಕಟ ಅನುಭವಿಸಿದ್ದೇನೆ. ಕಂದ,
ಅಮ್ಮ ತಾಯಿ
ಸಹಿತವಾಗಿ ಗಂಗಾ ತೀರಕ್ಕೆ ಏಕೆ ಬಂದೆ? ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇದೆ ಕಂದ. ನಿನ್ನ ಅಭಿಷ್ಟವೇನು ತಾಯಿ? ಛಾತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವುದೇನನ್ನಾದರೂ ಕೇಳು. ನಿನ್ನ ಹಣಿದಾದ್ಮೇಲೆಯಲ್ಲಿ ನಾನು ಅರ್ಪಿಸುತ್ತೇನೆ. ಕರ್ಣ ಕರ್ಣ, ತಾಯಿ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲೆಂದು ಬಂದೆನು. ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನನ್ನ ಹೃದಯ ಪೀಠಕ್ಕೆ, ನನ್ನ ಹೃದಯ ಮಂದಿರವು ನಿನ್ನ ಪ್ರೀತಿಗಾಗಿ ಹಾರೈಸುತ್ತಿರುವುದು ಕಂದ, ಹಾರೈಸುತ್ತಿರುವುದು. 5 ಜನರ ವೀರಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ, ನಿನ್ನ ಹೃದಯ ವೇದನಲ್ಲಿ ಈ ಸೂತ ಪುತ್ರ ಕರ್ಣನಿಗೆ ಸ್ಥಾನವಿರುವುದು? ಇರುವುದು ಕಂದ, ಇರುವುದು. ಆ 5 ಜನ ಪುತ್ರರಲ್ಲಿ ನಿನ್ನ ಸ್ಥಾನವು ಮೊದಲನೆಯದು. ಅಮ್ಮ, ಈಗಾಗಲೇ ಸಾಷ್ಟಾಂಗ ನಮಸ್ಕಾರಗಳು. ಜನ್ಮದಾತೆ ಪರಮ ಪುನೀತೆ, ಮಮತೆಯ ಮಾತೃದೇವತೆ ತಾಯೇ, ಮಮತೆಯ ಮಾತೃದೇವತೆ. ಅಮ್ಮ ಜನನಿ,
ಅಧಿಕಾರದಿಂದ ನಾನು ಅಂತ ಸ್ಥಾನವನ್ನು ಹೊಂದುವೆನು? ದೇವರು ಕೊಟ್ಟ ನಿನ್ನ ಜನ್ಮದ ನಿರ್ವಿವಾದದ ಅಧಿಕಾರ ಬಲದಿಂದ ಕರ್ಣ. ನಿಜವಾಗಿಯೂ ನಾನೇ ನಿನ್ನ ತಾಯಿ, ನೀನೇ ನನ್ನ ಜ್ಯೇಷ್ಠ ಪುತ್ರನು. ಇದೇನು ಕನಸೆ ದೇವ? ಎತ್ತ ತಾಯಿಯಿಂದ ತೊಂದಿಸಲ್ಪಟ್ಟನಾದ ನಾನು ಹತಿರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದ್ದೇನೆ ಎಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ಆ ದಿನಗಳು ಆ ನನ್ನ ತಾಯಿಯು ಕೆಲವು ವೇಳೆ ಕನಸಿನಲ್ಲಿ ಅವಕುಂಠನಾವತಿಯಾಗಿ ನನಗೆ ಕಾಣಿಸುತ್ತಿದ್ದಳೆ. ಪರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಯಿತು. ಈ ದಿನ ಕನಸಿನ ಮಾಯ ರೂಪವನ್ನು ಮೂರ್ತಿ ಹೊತ್ತಾಗಿ ನನ್ನ ಕಣ್ಣುಗಳ ಮುಂದೆ ನಿಂತಿರುವುದೇ ಅಥವಾ ನಾನು ಎತ್ತರದಲ್ಲಿ ಕನಸು ಕಾಣುತ್ತಿದ್ದೇನೆ? ಆಗಲಿ ಕೈ ಮೈ ಬರೆಯುವೆ. ಆಗಲಿ ನಮ್ಮ ಕೈ ಮೈ ನೋಡು ದೇವಿ, ಸಂಜೆ ಕಳೆದು ಹಿರಳಿನ ನಸು ಮುಸುಗಿನಿಂದ ಕೂಡಿದ ಗಂಗೆಯ ಆಚಿನ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಂತೆ ಬೆಳಗುತ್ತಿದೆ ಮತ್ತು ಈ ಪಾರ್ಶ್ವದಲ್ಲಿ ಕೌರವರ ಶಿಬಿರವು ಅಸಂಖ್ಯಾತ ದೀಪರಾಧೆಯಂತೆ ತೋರಿಸುತ್ತಿದೆ. ನಾಳೆ ಪ್ರಾತಃಕಾಲ ಪ್ರಾರಂಭವಾಗುವುದರೊಳಗಾಗಿ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಉಭಯ ಸೈನ್ಯವು ಹೋರಾಡಲೇಬೇಕು. ಆದರೆ ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನನ ತಾಯಿಯು ನನ್ನ ಬಳಿಗೆ ಬಂದು ಧೀರವಾಣಿಯಂತೆ ನನ್ನ ಮನಸ್ಸಿನ ಹಿಮವಂತೆ ಕರಗಿಸುತ್ತದೆ. ನನ್ನ ಹೃದಯವು ಅವಳ ಕರುಣಾ ದೃಷ್ಟಿಯಿಂದ ಚೇತನ ಹೊಂದಿ ನನ್ನ ಶತ್ರುವಾದ ಪಾಂಡುಪುತ್ರರನ್ನು ಸಹೋದರರನ್ನು ಆಲಂಗಿಸಲು ತವಕಿಸುತ್ತಿರುವುದು ತಾಯಿ. ತಡ ಮಾಡಬೇಡ ಕಂದ, ಹಾಗಾದ್ರೆ ನನ್ನೊಡನೆ ಬಂದು ಬರುವೆನು ತಾಯಿ. ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನನ್ನ ಕಡೆ ಸೆಳೆಯುತ್ತಿದೆ. ನಾನು ಆನಂದದಿಂದ ನಿನ್ನ ಸಂಗಡ ಬರುವೆನು. ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ನದಿ ಆಚೆ ಕಡೆಗೆ ಪಾಂಡವ ಶಿಬಿರದ ದೀಪವು ನಮ್ಮನ್ನು ಕರೆಯುತ್ತಿರುವುದು. ಅಲ್ಲಿ ನನ್ನ ತಾಯಿಯು ಕಳೆದು ಹೋದ ಪುನಃ ಪಡೆಯುವೆ ತಾಯಿ. ತಾಯಿ, ಹಾಗಿದ್ದರೆ ನನ್ನನ್ನು ತ್ಯಜಿಸಿದೆ ಹೇಗೆ ತಾಯಿ? ಅಮ್ಮ, ಅಮ್ಮ, ನನ್ನ ಹಡೆದ ಮಾತೆ ಅಮ್ಮ.
ವೃಕ್ಷದಿಂದ ನನ್ನನ್ನು ಬಿಟ್ಟು ಅಪಮಾನದ ವಿರುದ್ಧ ಕ್ಷೇತ್ರಕ್ಕೆ ವಿಭಿನ್ನ ಸಮರಣವನ್ನು ಏಕೆ ಬಿಟ್ಟೆ ತಾಯಿ? ಕರ್ಣ ಅರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರ ವೀರರ ಮಧ್ಯ ಈ ದ್ವೇಷದ ಕಮರಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ಏಕೆ ಮಾತನಾಡುವುದು ಇಷ್ಟವಿಲ್ಲ? ನೋಡು, ಈ ಗಂಭೀರ ಅಂಧಕಾರವು ಭೂಮಿಯನ್ನು ಆವರಿಸುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನು ಅಂಧಕಾರಮಯವಾಗಿ ಮಾಡಿದೆ ತಾಯಿ. ನನಗೆ ಉತ್ತರ ಕೊಡುವುದು ಇಷ್ಟವಿಲ್ಲವೇ ತಾಯಿ? ಹೋಗಲಿ ಬಿಡು, ನನ್ನ ಪ್ರಶ್ನೆಗೆ ನಿರುತ್ತರವಾಗಿ ಉಳಿಯಲಿ. ನಾನು ಯಾವ ಅಪರಾಧದಿಂದ ನಿನ್ನ ಮಾತು ಪ್ರೇಮಕ್ಕೆ ವಂಚಿತನಾದೆನೆಂಬುದನ್ನು ತಿಳಿಸದಿದ್ದರೆ ಹೋಗಲಿ. ಈ ದಿನ ನಿನ್ನ ಕೈಯಾರೆ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವುದು ಏಕೆ ಬಂದೆ ತಾಯಿ? ಕುಮಾರ, ಈ ನಿನ್ನ ನಿಂದನೆಗಳ ಮಾತು ನನಗೆ ಸಾವು ಚೀಡಿದಷ್ಟು ಸಂಕಟವಾಗುತ್ತಿದೆ ಕಂದ, ಸಂಕಟವಾಗುತ್ತಿದೆ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿ ಹೇಳಲಿಕ್ಕಾಗದೆ ಎಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು ಕಂದ. ಇಲ್ಲಿವರೆಗೂ ನೀನು ಬದುಕಿದ್ದ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲೆಂದು ಮುದ್ದಾಡಲೆಂದು ಓಡೋಡಿ ಬಂದೆ ಕಂದ. ಬಾಲ್ಯದಿಂದಲೂ ನೀನು ಅನುಭವಿಸಲು ಎಲ್ಲ ಕಷ್ಟಗಳಿಗೂ ಈ ಪಾಪಿ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ಕ್ಷಮಿಸುವೆನು. ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖದಾಹವನ್ನು ಕ್ಷಮ ಮಾಡೋದು. ನಿನ್ನನ್ನು ಪುನಃ ಹೊಂದುವ ಬಯಕೆಯಿಂದ ನಾನು ಇಲ್ಲಿಗೆ ಬರಲಿಲ್ಲ ಕಂದ. ಅದು ಬಯಲ ಬಯಕೆ ಎಂಬುದನ್ನು ನಾನು ಬಲ್ಲೆ. ಆದ್ರೆ ನಾನು ಇಲ್ಲಿಗೆ ಬಂದಿರುವುದು ನಿನ್ನ ಕುಲಮಾನ ಗೌರವವನ್ನು ನಿನಗೆ ಪುನಃ ಕೊಡಲು. ತಾಯಿ, ನಾನು ಸೂತಪುತ್ರನಾಗೆ ಬೆಳೆದೆನು, ಸೂತಪತ್ರನಾಗೆ ಉಳಿಯುವೆನು. ನನಗೆ ಮತ್ತಿನ್ಯಾವ ಗೌರವವು ಬೇಡ ತಾಯಿ. ಹಸ್ತಿನಾವತಿ ರತ್ನ ಸಿಂಹಾಸನವು ನಿಲ್ಲದು. ನೀನದನ್ನು ಪುನಃ ಪಡೆಯಲು ಪ್ರಯತ್ನಿಸು ತಾಯಿ. ಸಾಮಾನ್ಯ ಮನುಷ್ಯನಿಗೂ ನಿರಾಯಸವಾಗಿರುವಾಗ ಲಭಿಸುವ ಮಾತು ಪ್ರೇಮವನ್ನು ನನಗೆ ಕೊಡದಿದ್ದರೆ ನಿರಾಕರಿಸಿದ ನೀನು ಈಗ ನನಗೆ ರಾಜ್ಯಲೋಭವನ್ನು ತೋರುವೆ ತಾಯಿ. ಎಳೆತನದಲ್ಲಿ ನಾನು ನಿಷ್ಕರಣೆಯಿಂದ ಕಡಿದು ಹಾಕಿದ ಸಸಿ, ಬಂಧು ಪ್ರೇಮದ ಸಸಿಯನ್ನು ಈಗ ಪುನಃ ಚಿಗುರುವುದಿಲ್ಲ ತಾಯಿ. ಪಾಪ ಬೀಜವನ್ನು ಬಿತ್ತುವಾಗ ನಾವು ಮನಸ್ಸು ಮಾಡಿದರೆ ಕಿತ್ತು ಬಿಸಾಡಬಹುದೆಂದು. ಆದರೆ ನಾವು ಬಿತ್ತಿದ ವಿಷ ಪುನಃ ನಮಗೆ ಉಳಿಸುವುದು. ನಾನು ಅವಿವೇಕದಿಂದ ಗಂಗಾ ನದಿಯಲ್ಲಿ ಇಂದು ಘಟನಾಕ್ರಮವಾಗಿ ರಾಕ್ಷಸನಾಗಿ ಸತ್ಯ ಸಾಕ್ಷಿ ಧರ್ಮವನ್ನು ಕಟ್ಟ ಕಡೆಯೋ ಧರ್ಮದಾರಿಯಲ್ಲಿ ಕಾಲಿಡನಲ್ಲೇ ಇದೋ ಕೊಡುವೆನು ಭಾಷೆಯನ್ನು ಜನನಿ ಜನನಿ. ಸಂದೇಹವ
ಪಾಂಡವರಿಗೆ ಜಯವಾಗಲಿ ಎಂದು ನನ್ನ ಅಂತರಾತ್ಮವು ನುಡಿಯುತ್ತಿದೆ. ನಾನು ಕೇವಲ ಶಾಂತಿಯ ವಿಫಲ ಕದನವನ್ನು ಹುಡುಕುತ್ತಿರುವುದೆಂಬುದನ್ನು ಬಲ್ಲೆ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತೆ ಮಾತ್ರ ನನಗೆ ಹೇಳಬೇಡ ತಾಯಿ. ವೈಭವದಲ್ಲಿ ನಾನು ದುರ್ಯೋಧನನ ಗೆಳೆಯನಾಗಿದ್ದೆ. ಮುಂದೆ ಅವನಿಗಾಗುವ ದುರ್ಬುದ್ಧಿಯನ್ನು ನಾನು ಆನಂದದಿಂದ ನೋಡುವೆನು ತಾಯಿ. ಪಾಂಡವರು ವಿಜಯಶಾಲಿಗಳಾಗಲಿ ನಾನು ಅಭಿವಚನೆ ಕೊಡುವೆನು. ಅರ್ಜುನನನ್ನು ಹೊರತು ಇನ್ನುಳಿದ 4 ಜನ ಮೇಲೆ ಕೈ ಮಾಡುವುದಿಲ್ಲ ಎಂದು ನೀನು ನಿರ್ದಯಳಾಗಿ ಪ್ರಪಂಚದ ಅಪಮಾನದ ಅನರ್ಥಕ್ಕೆ ಅನಾಥ ಶಿಶುವನಂತೆ ನನ್ನನ್ನು ಬಿಟ್ಟು ಬಿಡುತ್ತಾಯಿ. ಈಗಲೂ ಅಂದಿನಂತೆಯೇ ನಿಷ್ಠೂರ ಕರ್ತನಾಗಿ ಕೌರವರೊಡನೆ ನಾನು ಛೇದಿಸುವ ಪರಾಜಯವನ್ನು ಅವಮಾನಕ್ಕೆ ಭಿನ್ನವಿಸುತ್ತೇನೆ. ಕನ್ನಡ ಕಲಾಭಿಮಾನಿಗಳಲ್ಲಿ ವಿನಂತಿ ಹಾಗೂ ತೆಲುಗು ಅಭಿಮಾನಿಗಳಲ್ಲಿ ವಿನಂತಿ. ದಿನಾಂಕ 17/2/2025 ಪಾವಗಡ ತಾಲೂಕು ರಂಗಸಮುದ್ರ ಗ್ರಾಮದಲ್ಲಿ ಇದೇ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುವರು. ಕಲಾಭಿಮಾನಿಗಳು ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಲೆಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಸವಿನಯ ಮನೆ. ಅದೇ ರೀತಿ 20/2
2025ರಂದು ಪಾವಗಡ ತಾಲೂಕು ಮರಿದಾಸನ ಗ್ರಾಮದಲ್ಲಿ ಇದೇ ಒಂದು ಕುರುಕ್ಷೇತ್ರ ನಾಟಕ ಅಭಿನಯಿಸಲಿದ್ದಾರೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಲೆಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಸವಿನಯ ಪ್ರಾರ್ಥನೆ. ಇದೇ ನಮ್ಮಣ್ಣ ಶಿವಣ್ಣರ ಸಾರಥ್ಯದಲ್ಲಿ 2 ತಾರೀಕು ಇವರ ಘನಾಧ್ಯಕ್ಷದಲ್ಲಿ ರಾಮನಡೆ, ದಯಮಾಡಿ ಎಲ್ಲರೂ ಬರಬೇಕು. ಈ ಸೀನ್ ಮುಗಿದ ತಕ್ಷಣ ಮತ್ತೆ ಅವಕಾಶ ಕೊಡ್ತೀವಿ. ಈಗ ಬೇರೆ ಪಾತ್ರಧಾರಿಗೆ ಅವಕಾಶ ಮಾಡಿಕೊಟ್ಟಿರ್ಬೇಕಾ, ನಾಟಕ ಪ್ರಾರಂಭ ಆಗುತ್ತೆ. ದಯವಿಟ್ಟು ಎಲ್ಲರೂ ಸ್ಟೇಜ್ ಬಿಟ್ಟು ಕೇಳ್ಕೊಳ್ಬೇಕು. ಅದರೊಡನೆ ಅಘೋರಕ್ತವಾದ ವೇಣದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಗೋಡೆಗಳ ಅಮಂಗಳ ಸ್ವರವೂ ನಿರತವಾಯಿತು. ಉದಯೋನ್ಮುಖವಾದ ಪ್ರಾತಃ ಸೂರ್ಯನನ್ನು ನಮಿಸಲು ತಲೆ ಎತ್ತಿದಾಗ ರತ್ನ ವರ್ಣದ ಕರಾಳ ಧೂಮಕೇತು ಒಂದು ಕಣ್ಣುಗಳ ಮುಂದೆ ನೋಡುತ್ತಿದ್ದ ಹಾಗೆ ಆಕಾಶದಿಂದ 1, 2, 100 ನಕ್ಷತ್ರಗಳು ಭೂಮಿಸುತ್ತವೆ. ಈ ಎಲ್ಲ ನಿಮಿತ್ತಗಳ ಅರ್ಥವೇನು? ಇವು ನನ್ನ ಪುತ್ರನಿಗೆ ಯಾವ ವಿಪತ್ತನ್ನು ಸೂಚಿಸುವವು?
ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವಂದು ಮಾತ್ರ ನಾವು ತಿಳಿದಿರಲಿಲ್ಲ. ಧರ್ಮ ತಾಯಿ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಈ ಜಗತ್ತನ್ನು ನಿರ್ಮಿಸಲು ಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಳೆದು ತೆಗೆದ ಕಾಲ ಕೂಟವನ್ನು ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಎಲ್ಲರನ್ನೂ ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಕುಮಾರ, ನೀನು ಯುದ್ಧದ ಚಿಂತೆಯನ್ನು ಪಾಂಡವರನ್ನು ಸಂಧಿಗೆ ಸಮ್ಮತಿಸು. ದರಿದ್ರ ಕೈ ಜೋಡಿಸಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ. ಅಮ್ಮ, ಈ ಅಪಮಾನ ಅಪಹಾರದ ಮಾತನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು ತಾಯಿ. 100 ಜನ ಈರು ಪುತ್ರ ಎಂತ ಕಿರು ಮಾತಾಯ ಒಂದರ ಬೈತ ಸಂತವಾಗಿ ಇಷ್ಟೊಂದು ಕಾಥಳ ಬೀಳುವುದೇ. ಯುದ್ಧವು ಚಂದ್ರನ ಧರ್ಮ ತಾಯ. ನಾನು ಆ ಧರ್ಮವನ್ನು ಪಾಲನೆ ಮಾಡಿರೋಣ. ಆಶೀರ್ವಾದ ಅನುಕೂಲ ತಾಯ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕಂದ. ಜನರು ಧರ್ಮದ ಸಲುವಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಾಗಿ ಹಿಂಸಿಸಿದೆ. ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ಹತ್ತಿನಾವತಿಯ ರಾಜ್ಯಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ಕಾಲಿನಿಂದ ತುಳಿದೆ. ನಿನ್ನಂಥ ಲೋಭಿಯು, ಧೂರ್ತನು, ನೀಚಾಶೆಯು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು ಮಾಡಿದ ಧರ್ಮ ಸಂಯುಕ್ತವಾಗಿದೆ. ಆ ಧರ್ಮಕ್ಕೆ ತಥಾಧಿಕರಾಗಿರುವನು ಪತ್ನಿ ಅಪಮಾನವನ್ನು ನೋಡುತ್ತಿದ್ದನು. ಎದುರಿಗೆ ಕುಳಿತಿರುವರು ಜಂಗಿನ ಧರ್ಮವಲ್ಲ, ಮಾನವ ಧರ್ಮವು. ಭಾನುಮತಿಗೆ ಅಧವಾದ ಅಂತ ಬಿಡೋದು ಸಾಮಾನ್ಯವು. ಇಂಥ ಅಪಮಾನವಾದರೆ ನಾನು ಹೆಣ್ಣು ಮಾಡಿದ್ರೆ ಭಲಯ. ಏನು ಮಾಡುತ್ತಿದ್ದೆ? ಪ್ರಾಣ ಬಂದವನಿನ ಕಡಿಸಿ ಸಮಗ್ರ ಪೃಥ್ವಿ ನನಗೆ ಬುದ್ಧಿತರಾಗಿ ದಕ್ಷಿಣದೆ ಆ ಅಪಮಾನವನ್ನು ಮಾಡುತ್ತಿರುವೆನು. ಆಗಲೇ ಧರ್ಮ ತಿರುಳಿನಾದ ಪಾಂಡವರು ಮಾಡಿದ್ದೇನು. ಕೈಲಾಗದ ಹೇಳಿಯು ಒಪ್ಪದ ತಟಸ್ಥ ಭಾವ. ಅದಕ್ಕೋಸ್ಕರವಾಗಿ ಪಾಂಡವರಲ್ಲಿ ಇಷ್ಟೊಂದು ದೇಶ ಭರತ ವಂಶದ ಕಳಂಕ ಸ್ವರೂಪದವರು ಅವರನ್ನು ಸಮೂಲ ಮಾಡಿ ಸಜ್ಜನು ನಿಂತ ಈ ಪೂರ್ವ ಜನ ಈ ಕಳಂಕದಿಂದ ಉದ್ಧಾರ ಮಾಡುವುದೇ ಯುದ್ಧದ ಉದ್ದೇಶ. ಬದ್ಧನಾಗಿರುವ ಆಜ್ಞೆಯನ್ನು ಕೊಡುತ್ತಾರೆ. ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನನಗೆ. ಆದರೆ ನೀನು ಹೊಂದಲಾಗ
ದುರ್ಯೋಧನನ ಮಾತ